ಮುಂಜಾನೆ ವೇಳೆಯಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ, ಮತ್ತು ಕರ್ತನೆ ಒಂದು ಸಾಕ್ಷ್ಯ ಜೀವಿತ ಬಗ್ಗೆ ನಾವು ನೋಡುವಾಗ ನೀನು ಮೊದಲಿದ್ದು ನಿನ್ನ ಆತ್ಮೂಲಕ ಮಾತಾಡಿ ನಮ್ಮೆಲ್ಲರನ್ನು ಬಲಪಡಿಸು. ಯೇಸು ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ, ಆಮೆನ್. ಕರ್ತನ ಪ್ರಿಯರೇ, ಈ ದಿನವೂ ನಾವು ಒಬ್ಬ ಸುವಾರ್ಥ ಸೇವಕರಾದಂಥ ಭಕ್ತ ಸಿಂಗ್ ಎಂಬುವರ ಕುರಿತು ನಾವು ಧ್ಯಾನಿಸೋಣ. ಇವ್ರ ಬಗ್ಗೆ ಧ್ಯಾನಿಸೋಕೆ ಮುಂಚೆ ಇವತ್ತಿನ ವಾಕ್ಯಕ್ಕೋಸ್ಕರ ನಾವು ಹೋಗೋಣ. ಇವತ್ತಿನ ವಾಕ್ಯ ಯೋಸುವನ ಪುಸ್ತಕ 1ನೇ ಅಧ್ಯಾಯ 1ರಿಂದ 9 ವಚನ ನಾವು ನೋಡಿಕೊಳ್ಳೋಣ. ನಾವು 1ರಿಂದ 9 ವಚನ ಓದ್ತೀನಿ. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೋಸುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು. ನೀನು ಈಗ ಎದ್ದು ಸಮಸ್ತ ಪ್ರಜಾ ಸಹಿತವಾಗಿ ಈ ಯೋರ್ದನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಅರಣ್ಯವು, ಈ ಲೆಬನೋನ್ ಪರ್ವತವು ಮೊದಲುಗೊಂಡು ಯೂಫ್ರೇಟಿಸ್ ಮಹಾನದಿಯವರೆಗಿರುವ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತಾರಗೊಳ್ಳುವುದು. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಚಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಚಿರಚಿತ್ತನಾಗಿರು. ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಜ್ಞನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರೋದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಜ್ಞನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ಚಿರಚಿತ್ತನಾಗಿರು, ಧೈರ್ಯದಿಂದಿರು. ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಕರ್ತನ ಪ್ರಿಯರೇ, ಇಲ್ಲಿ ದೇವರು ಮೋಶೆ ಹೋದ ನಂತರ ಇಸ್ರಾಯೇಲಿಗೆ ನಡೆಸಲಿಕ್ಕೆ ಯೋಸುವನ್ನ ಆರಿಸಿಕೊಳ್ತಾನೆ. ಇಲ್ಲಿ ಯೋಸುವನಿಗೆ ದೇವರು ಒಂದು ವಾಗ್ದಾನ ಮಾಡ್ತಾನೆ. ನೀನು ಇಸ್ರಾಯೇಲ್ ಜನರಿಗೆ ನಾಯಕನಾಗಿರು, ನಾನು ನಿನ್ನ ಸಂಗಡ ಇರುತ್ತೇನೆ. ಇಸ್ರಾಯೇಲ್ ಜನಗಳು ಇನ್ನು ಅನೇಕ ದೇಶಗಳನ್ನು ಸ್ವಾಧೀನಪಡಿಸಿಕೊಳ್ಬೇಕೆಂಬುದು ದೇವರ ಒಂದು ಚಿತ್ತವಾಗಿದೆ. ಅದನ್ನು ಮೋಶೆಗೆ ಹೇಳಿದ ಹಾಗೆ ಇಲ್ಲಿ ಯೋಸುವನಿಗೆ ಸಹ ದೇವರು ಹೇಳ್ತಿದ್ದಾನೆ. ಏನಂದರೆ, ಯೋಸುವ, ನೀನು ಈ ಜನಗಳಿಗೆ ನಾಯಕನಾಗಿರು. ಇವರಿಗೆ ಇನ್ನೂ ಅನೇಕ ದೇಶಗಳನ್ನು ನಿನ್ನ ಮೂಲಕವಾಗಿ ನಾನು ಒದಗಿಸ್ಕೊಡ್ತೇನೆ ಅಂತ ಹೇಳ್ತಾರೆ. ಇಲ್ಲಿ ದೇವರು ಯೋಸುವನಿಗೊಂದು ಮಾತು ಹೇಳ್ತಾನೆ. ಏನಂದರೆ, ನೀನ ಧೈರ್ಯವಾಗಿರು, ನಾನು ನಿನ್ನ ಸಂಗಡ ಇರುತ್ತೇನೆ. ನೀನು ಮೋಶೆ ನಿನಗೆ ಹೇಳಿಕೊಟ್ಟ ಧರ್ಮೋಪದೇಶವನ್ನು ನೀನು ಕೈಗೊಂಡು ನಡಿ. ಅದರಲ್ಲಿ ಚಿರಚಿತ್ತನಾಗಿರು ಅಂತೇಳಿ ದೇವರು ಹೇಳ್ತಾನೆ. ಮತ್ತೆ ನೀನು ಎಡಕಾಲು ಬಲಕಾಲು ತಿರುಗಬೇಡ. ಈ ಧರ್ಮಶಾಸ್ತ್ರವು ಅಂದರೆ ದೇವರ ವಾಕ್ಯವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲೆಲ್ಲ ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರೋದೆಲ್ಲ ಕೈಗೊಂಡು ನಡಿ. ಆಗ ನೀನು ಕೃತಜ್ಞನಾಗುವೆ ಅಂತ ಹೇಳ್ತಾನೆ. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ಯೋಸುವನಿಗೆ ದೇವರು ಈ ರೀತಿಯಾಗಿ ವಾಗ್ದಾನ ಮಾಡಿ ಆತನು ಇಸ್ರಾಯೇಲ್ ಜನರಿಗೆ ನಾಯಕನಾಗಿ ನೇಮಿಸುತ್ತಿದ್ದಾನೆ. ದೇವರ ವಾಕ್ಯ ಹೇಳ್ತಿದ್ದೆ, ಈ ದಿನಮಾನದಲ್ಲಿ ನಾವು ದೇವರ ವಾಕ್ಯಗಳನ್ನು ಕೇಳುವಂಥ ನಾವುಗಳು ದೇವರ ವಾಕ್ಯ ನಮಗೇನು ಹೇಳುತ್ತೋ ಅದರಂತೆ ನಡೆದು ಈ ಲೋಕದಲ್ಲಿ ಜೀವಿಸುವಾಗ ಖಂಡಿತವಾಗ್ಲೂ ದೇವರು ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿರುತ್ತಾನೆ. ಯಾರು ದೇವರ ವಾಕ್ಯವನ್ನು ಕೇಳ್ತಾರೋ, ದೇವರ ವಾಕ್ಯವನ್ನು ಯಾರು ಧ್ಯಾನಿಸ್ತಾರೋ, ದೇವರ ವಾಕ್ಯದಂತೆ ಯಾರು ನಡೀತಾರೋ ಅವ್ರ ಸಂಗಡ ಯಾವಾಗಲೂ ದೇವರಿರಲಿಕ್ಕೆ ಶಕ್ತನಾಗಿರುತ್ತಾನೆ. ಅಷ್ಟು ಮಾತ್ರವಲ್ಲ, ದೇವರ ಜೊತೆಗಿದ್ದು ಅವರಿಗೆ ಪ್ರತಿಯೊಂದರಲ್ಲೂ ಜಯ ಕೊಟ್ಟು ನಡೆಸಲಿಕ್ಕೆ ಶಕ್ತನಾಗಿರುತ್ತಾನೆ. ಅದರಿಂದ ನಾವು ಯಾವಾಗಲೂ ದೇವರ ಒಂದು ವಾಕ್ಯಗಳನ್ನು ಧ್ಯಾನಿಸಬೇಕು. ಧ್ಯಾನಿಸೋದು ಮಾತ್ರ ಅಲ್ಲ, ದೇವರು ಹೇಳಿದ ಮಾತುಗಳನ್ನು ನಾವು ಕೈಗೊಂಡು ನಡಲಿಕ್ಕೆ ಯಾವಾಗಲೂ ಸಿದ್ಧರಾಗಬೇಕು.
ಯಾಕಂದರೆ ದೇವರ ವಾಕ್ಯವೇ ನಮಗೆ ದೊಡ್ಡ ಒಂದು ಆಶೀರ್ವಾದ ಕೊಡುವಂಥದ್ದಾಗಿದೆ. ಪ್ರತಿದಿನ ದೇವ್ರ ವಾಕ್ಯವನ್ನು ಓದ್ತೀವಿ, ದೇವ್ರ ವಾಕ್ಯವನ್ನು ನಾವು ಕೇಳ್ತೀವಿ. ಅದು ವಾಕ್ಯದಂತೆ ನಾವು ನಡೀತಿದ್ದೀವ, ನಮ್ಮನ್ನು ನಾವು ಪ್ರತಿದಿನ ಪರಿಶೀಲಿಸಿಕೊಳ್ಳಬೇಕು. ಯಾಕಂದ್ರೆ ದೇವ್ರ ವಾಕ್ಯದಂತೆ ನಡೆಯೋದು ಅದು ಬಹಳ ಬಹಳ ಪ್ರಾಮುಖ್ಯತೆ ಉಳ್ಳದಾಗಿರುತ್ತೆ. ಕೀರ್ತನೆ ಸಂಖ್ಯೆ 119 70 ನೋಡಬೇಕಾದ್ರೆ ಅಲ್ಲೊಂದು ಮಾತು ಹೇಳ್ತಿದೆ. ಏನೆಂದರೆ, ನಿನ್ನ ಕೈಗಳು ನನ್ನನ್ನು ರೂಪಿಸಿ ನಿಲ್ಲಿಸಿದವು, ನಿನ್ನ ಆಜ್ಞೆಗಳನ್ನು ಕಲಿಯುವುದಕ್ಕೆ ನನಗೆ ಬುದ್ಧಿಯನ್ನು ಕೊಡು. ನೋಡಿ, ನಮ್ಮನ್ನು ದೇವರ ಕೈಗಳು ರೂಪಿಸಿ ನಿಲ್ಲಿಸಿದ್ದಾವೆ. ನಾವು ದೇವರ ಆಜ್ಞೆಗಳನ್ನು ನಾವು ಕಲಿಬೇಕು ಯಾವಾಗಲೂ. ಅದರಂತೆ ದೇವರಲ್ಲಿ ನಾವು ಪ್ರಾರ್ಥಿಸ್ಬೇಕು. ದೇವರಿನ ವಾಕ್ಯವನ್ನು ಕಲಿಯೋಕೆ ನಮ್ಗೆ ಬುದ್ಧಿಯನ್ನು ಕೊಡಪ್ಪ ಅಂತೇಳಿ ನಾವು ಕೇಳಿಕೊಳ್ಳಬೇಕು. ಯಾಕಂದರೆ ದೇವರ ವಾಕ್ಯದಂತೆ ನಾವು ಜೀವಿಸಿದಾಗ ನಾವು ಮಾಡೋ ಪ್ರಾರ್ಥನೆಗಳಿಗೆ ದೇವರು ಸರಿಯಾದ ಸಮಯಕ್ಕೆ ಉತ್ತರ ಕೊಡಲಿಕ್ಕೆ ಶಕ್ತನಾಗಿರ್ತಾನೆ. ನಾವು ಪ್ರತಿದಿನ ನಮ್ಮನ್ನು ಪರೀಕ್ಷಿಸ್ಕೊಳ್ಬೇಕು. ನಾವು ದೇವರ ವಾಕ್ಯಾನುಸಾರವಾಗಿ ಈ ಲೋಕದಲ್ಲಿ ಜೀವಿಸ್ತಿದ್ದೀನ ಇಲ್ವಾ ಅಂತೇಳಿ ನಾವು ಪ್ರತಿ ನಮ್ಮನ್ನು ಪರಿಶೋಧಿಸ್ಬೇಕು. ನಾವು ದೇವರ ವಾಕ್ಯದ ಜೀವಿಸೋಕೆ ನಮ್ಮನ್ನು ತೀರ್ಮಾನಿಸಿದಾಗ ಆಗ ದೇವರ ಜೊತೆಗಿರಲಿಕ್ಕೆ ಶಕ್ತನಾಗುತ್ತಾನೆ. ಇಲ್ಲಿ ಯೋಸೂನಿಗೆ ದೇವರು ಅದೇ ಹೇಳ್ತಾನೆ, ನಿನ್ನ ಜೊತೆಗೆ ನಾನು ಇರುತ್ತೇನೆ, ನೀನು ಯಾವಾಗಲೂ ನನ್ನ ವಾಕ್ಯವನ್ನು ಧ್ಯಾನಿಸು. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಏನು ಬರೆದಿದ್ದೋ ಅದರಂತೆ ನೀನು ನಡಿ. ಆಗ ನೀನು ಎಲ್ಲಿ ಹೋದರೂ ನೀನು ಕೃತಜ್ಞನಾಗುತ್ತೆ, ಅಂದರೆ ನೀನು ಜಯವೀರನಾಗುತ್ತೆ. ಕರ್ತನ ಪ್ರೀತಿಯ ಮಕ್ಕಳೇ, ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ಒಂದು ಆಶೀರ್ವಾದವನ್ನು ತರುತ್ತದೆ ಎಂಬುದು ನಾನು ಮೊದಲು ಹೇಳಿದಾಗೆ ಮತ್ತೆ ತಿರುಗಿ ಒಂದು ಅರ್ಥ ಹೇಳ್ತೇನೆ. ಯಾಕಂದರೆ ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ದೊಡ್ಡ ಒಂದು ಆಶೀರ್ವಾದ ಕೊಡುವಂಥದ್ದು. ನಾವು ವಾಕ್ಯವನ್ನು ಓದ್ತೀವಿ, ವಾಕ್ಯವನ್ನು ಕೇಳ್ತೀವಿ, ವಾಕ್ಯದ ನಡಲಿಕ್ಕೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಯಾವಾಗಲೂ ಒಪ್ಪಿಸಿಕೊಡಬೇಕು. ಯೋಸೂನ ಕೊನೆಯದಾಗ ಒಂದು ಮಾತಾಡ್ತಾನೆ. ಅದು ವಯಸ್ಸಾದ ಕಾಲದಲ್ಲಿ ಯೋಸುವ 24:15 ಹೇಳ್ತಾನೆ, ಅಲ್ಲಿ ಇಸ್ರಾಯೇಲ್ ಜನರಿಗೆ ಹೇಳ್ತಾನೆ, ಹಿರಿಯರಿಗೆ, ನಾನು ನನ್ನ ಮನೆಯವರು ಯೆಹೋವನನ್ನು ಆರಿಸ್ತೇವೆ, ನೀವು ಯಾರನ್ನು ಆರಿಸ್ತೀರೋ ನೀವು ಆಯ್ಕೆ ಮಾಡಿಕೊಳ್ಳಿ ಅಂತಂತೆ. ಅಂದರೆ ನೋಡಿ, ಯೋಸುವನು ಅಲ್ಲಿವರೆಗೂ ಆತನು ಕೊನೆವರೆಗೂ ದೇವರ ಒಂದು ವಾಕ್ಯದಂತೆ ಜೀವಿಸ್ತಾ ಎಂಬುದು ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅದಕ್ಕೆ ಯೋಸುವನು ಇರುವವರೆಗೂ ಇಸ್ರಾಯೇಲಿಗೆ ಸೋಲಿದ್ದಿಲ್ಲ, ಆತನ ಇರುವರೆಗೂ ಜಯವನ್ನು ಹೊಂದಿದ್ದಾರೆ ಎಂಬುದು ನಾವು ದೇವರ ವಾಕ್ಯದಲ್ಲಿ ಕಾಣ್ತೀವಿ. ಅದರಿಂದ ಈ ದಿನಮಾನದಲ್ಲಿ ನಾವು ಎಡಕ್ಕಾದರೂ ಬಲಕ್ಕಾದ್ರೂ ತಿರುಗದೆ ನಾವು ದೇವರ ವಾಕ್ಯದಂತೆ ಜೀವಿಸಿ ದೇವರನ್ನು ದುಃಖಿಸುತ್ತಾ ದೇವರ ಮೇಲೆ ಭರವಸೆಟ್ಟು ನಾವು ಲೋಕದಲ್ಲಿ ಜೀವಿಸಬೇಕು. ಕೀರ್ತನೆಗಾರ ಹೇಳ್ತಾನೆ, ಯೆಹೋವನನ್ನು ದುಃಖಿಸುವವರು ಅವರು ಪ್ರಕಾಶಮಾನ ಹೊಂದುವರಂತೆ. ನಾವು ಯಾವಾಗ ದೇವರ ವಾಕ್ಯವನ್ನು ಕೇಳಿ ದೇವ್ರ ವಿಧೇಯತೆಯುಳ್ಳವರಾಗ್ತೀವೋ ನಿಜವಾಗಲೂ ಕರ್ತನ ಪ್ರೀತಿಯುಳ್ಳವರೇ, ಅದು ದೇವರಿಗೆ ಅದು ಮೆಚ್ಚುಗೆಯನ್ನು ತರುವಂಥದ್ದಾಗಿದೆ. ನಾವು 1 ಸಾಮುವೇಲ 15:22 ನೋಡಬೇಕಾದ್ರೆ ಅಲ್ಲೊಂದು ಮಾತು ಹೇಳ್ತಿದ್ದೆ ದೇವರ ವಾಕ್ಯ. ಅದಕ್ಕೆ ಸಾಮುವೇಲನು ಯೆಹೋವನ ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ, ಯಜ್ಞವನ್ನು ಅರ್ಪಿಸೋದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ, ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ನೋಡ್ರಿ, ದೇವರ ವಾಕ್ಯಕ್ಕೆ ವಿಧೇಯತ್ವವುಳ್ಳವರಾಗಿ ನಾವು ಜೀವಿಸಿದರೆ ಅದೇ ದೊಡ್ಡ ಒಂದು ಭಕ್ತಿಯಾಗಿದೆ ಎಂಬುದು ದೇವರ ವಾಕ್ಯದಿದೆ. ನಾವು ಯಾವಾಗ ದೇವರ ವಾಕ್ಯ ವಿಧೇಯತ್ವವುಳ್ಳವರಾಗಿ ಜೀವಿಸ್ತೀವೋ ಆಗೆಲ್ಲ ದೇವರ ಕಾರ್ಯಗಳು ಮಾಡಲಿಕ್ಕೆ ನಾವು ಶಕ್ತರಾಗ್ತೀವಿ. ಅದರಿಂದ ಯೋಸುವನಿಗೆ ದೇವರು ಹೇಳ್ತಿದ್ದಾನೆ, ನೀನು ದೇವರ ವಾಕ್ಯ ಅದರಲ್ಲಿ ಧ್ಯಾನಿಸು, ಅದರಂತೆ ನಡಿ, ನಾನು ನಿನ್ನ ಜೊತೆಗಿದ್ದು ನಾನು ಎಲ್ಲದರಲ್ಲೂ ನಿಮ್ಗೆ ಜಯ ಕೊಡ್ತೇನೆ ಅಂತೇಳಿ ದೇವರು ವಾಗ್ದಾನ ಮಾಡ್ತಾನೆ. ಈ ದಿನ ಬೆಳಗಿನ ಜಾವದಲ್ಲಿ ಸಹ ದೇವರು ನಮ್ಮೊಟ್ಟಿಗೆ ಇದೇ ರೀತಿ ಮಾತಾಡ್ತಾನೆ. ದೇವರ ವಾಕ್ಯನ ಓದ್ತೀವಿ, ನಾವು ಕೇಳ್ತೀವಿ, ಅದು ದೇವರ ವಾಕ್ಯದಂತೆ ನಾವು ನಡ್ತಿದ್ದೀವ ಎಂಬುದು ನಾವು ಪರೀಕ್ಷಿಸಿಕೊಳ್ಳೋಣ. ದೇವರ ವಾಕ್ಯದಂತೆ ನಡೆಯೋಣ, ದೇವರು ನಮ್ಮ ಜೊತೆಗೆ ನಡೆಸಲಿಕ್ಕೆ ಶಕ್ತನಾಗುತ್ತಾನೆ. ಈ ದಿನವೂ ನಾವು ಭಕ್ತಿವಂತನಾದ ಒಬ್ಬ ಸೇವಕನ ಬಗ್ಗೆ ನೋಡ್ತೀವಿ. ಇವರು ದೇವರ ವಾಕ್ಯದಂತೆ ನಡೆದಂಥ ಒಬ್ಬ ಸೇವಕರಾಗಿದ್ದಾರೆ. ಅದರಿಂದ ನಮ್ಮ ನಿರ್ದೇಶಕರು ಈ ಒಂದು ವಾಕ್ಯದ ಮೂಲಕವಾಗಿ ಇವರ ಬಗ್ಗೆ ನಮಗೆ ತಿಳಿಸಲ್ಪಡ್ತಾರೆ. ಈ ಒಂದು ಸೇವಕರ ಒಂದು ಹೆಸರೇನೆಂದರೆ ಭಕ್ತ ಸಿಂಗ್. ಇವರು 1903 ಜನಿಸ್ತಾರೆ. 2000 ಇಸ್ವಿಯಲ್ಲಿ ಇವರು ಮರಣ ಹೊಂದುತ್ತಾರೆ. ಭಕ್ತ ಸಿಂಗ್ ಅವರು ಒಬ್ಬ ಪ್ರಮುಖ ಭಾರತೀಯ ಕ್ರೈಸ್ತ ಸುವಾರ್ಥ ಬೋಧಕ, ಧರ್ಮೋಪದೇಶಕ ಮತ್ತು ಭಾರತದ ಸ್ಥಳೀಯ ಕ್ರೈಸ್ತ ಸಭೆಗಳ ಪ್ರವರ್ತಕರಾಗಿರ್ತಾರೆ.
ಇವರು ಆಳವಾದ ಆಧ್ಯಾತ್ಮಿಕತೆ ಮತ್ತು ರಾಜಯಾಗದ ನಂಬಿಕೆ ಮತ್ತು ಭಾರತೀಯ ಸಾಂಸ್ಕೃತಿಕ ಅಭಿವ್ಯಕ್ತಿಗಳೊಂದಿಗೆ ಸುವಾರ್ತೆಯನ್ನು ಸಂಯೋಜಿಸುತ್ತಾ ವಿಶಿಷ್ಟ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿರುತ್ತಾರೆ. ಇವರು 20ನೇ ಶತಮಾನದಲ್ಲಿ ಭಾರತದ ಅತ್ಯಂತ ಪ್ರಭಾವಶಾಲಿ ಕ್ರೈಸ್ತ ನಾಯಕರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಡ್ತಾರೆ. ಪ್ರಾಮಾಣಿಕ ಕೆಲಸ ಭಕ್ತ ಸಿಂಗ್ ಏಷ್ಯಾದ ಸಾವಿರಾರು ವಿಶ್ವಾಸಿಗಳಿಗೆ ಮಾದರಿಯಾಗಿರುತ್ತಾರೆ ಮತ್ತು ಆತ್ಮವಾದಿಯಾಗಿ ವಾಸಿಸುತ್ತಿದ್ದಾರೆ. ಇವರು ಪಂಜಾಬ್ನಲ್ಲಿ ಒಂದು ಕುಟುಂಬದಲ್ಲಿ ಜನಿಸ್ತಾರೆ ಮತ್ತು ಇಂಗ್ಲೆಂಡಿನಲ್ಲಿ ಅಧ್ಯಯನ ಮಾಡಲು ಇವರು ಹೋಗ್ತಾರೆ. ಇವರು ಇಂಜಿನಿಯರ್ ಆಗಿ ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸ್ತಾರೆ. 1929ರಲ್ಲಿ ಅವರು ಲೌಕಿಕ ಜೀವನದ ಒಂದು ಉತ್ತುಂಗಕ್ಕೆ ಹೋಗ್ತಾರೆ. ಅವರ ಜೀವನದಲ್ಲಿ ಯೇಸುವಿನ ಪ್ರವೇಶವು ಅವರನ್ನು ಹೊಸ ಮನುಷ್ಯನಾಗಿ ಮಾಡುತ್ತದೆ. ಅವರು ಸಿಖ್ ಪೋಷಕರು, ಅವರ ತಂದೆ ತಾಯಿಗಳು ಸಿಖ್ ಒಂದು ಕುಟುಂಬದಲ್ಲಿ ಇರ್ತಾರೆ. ಅವರು ದೇವರು ಕಂಡುಕೊಂಡಾಗ ಬಾಂಬೆದಲ್ಲಿ ಇರ್ತಾರೆ. ಅವರು ಅದನ್ನು ತ್ಯಜಿಸಿ ಅವರು ಕುಟುಂಬವನ್ನು ಬಿಟ್ಟು ದೇವರ ಮಾತುಗಳಿಗೆ ಅವರು ಹೆಚ್ಚಿನ ವಿಧೇಯತೆಯನ್ನು ಕೊಡ್ತಾರೆ. ದೇವರ ಮಾತುಗಳೇ ಅವರಿಗೆ ಶಕ್ತಿಯಾಗಿ ಮಾರ್ಪಡ್ತವೆ. ಅವರು ಕುಟುಂಬಕ್ಕಿಂತ ಯೇಸುವಿನ ಹೆಚ್ಚಾಗಿ ಅವರು ಪ್ರೀತಿಸ್ತಾರೆ. ಮತ್ತೆ ಅವರು ಪಂಜಾಬ್ ಮತ್ತು ಕರಾಚಿಯಲ್ಲಿ ತಮ್ಮ ಸೇವೆಯನ್ನು ಅವರು ಮುಂದುವರಿಸ್ತಾರೆ. ಮತ್ತು ಬಾಂಬೆಲಿ ಸಹ ಅವರು ಸೇವೆಯನ್ನು ಪ್ರಾರಂಭಿಸ್ತಾರೆ. ಅದ ನಂತರ ಅವರು ಲಂಡನ್ಗೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಸಮಯ ಅವರು ಸೇವೆಯನ್ನು ಮಾಡ್ತಾರೆ. ಮತ್ತು ಅಲ್ಲಿ 400 ಸ್ಥಳಗಳಲ್ಲಿ ಸೇವೆ ಮಾಡಲು ಅವರನ್ನು ದೇವರು ಅಲ್ಲಿ ಪ್ರೇರೇಪಿಸ್ತಾನೆ. ಅಷ್ಟು ಮಾತ್ರವಲ್ಲ, ಅವರು ಸೇವೆಯಿಂದ ಅನೇಕರು ಯೇಸುವನ್ನು ತಿಳ್ಕೊಳ್ತಾರೆ. ಮತ್ತು ಅವರು ಚೆನ್ನೈಗೆ ಕಾಲಿಟ್ಟಾಗ ಅವರು ಯೆಹೋವ ಶಮ್ಮ ಎಂಬ ಸಭೆಯನ್ನು ಪ್ರಾರಂಭಿಸ್ತಾರೆ. ಅದು ವೇಗವಾಗಿ ಬೆಳೆಯಲು ಅಲ್ಲಿ ಪ್ರಾರಂಭಿಸಿದಾಗ ಆ ಸಭೆಯ ಶಾಖೆಗಳ ಮೂಲಕವಾಗಿ ಇನ್ನು ಭಾರತದ ಹಲವಾರು ಭಾಗಗಳಲ್ಲಿ, ಅಷ್ಟು ಮಾತ್ರವಲ್ಲ, ಇನ್ನು ಬೇರೆ ಬೇರೆ ಅವರ ದೇಶಗಳಲ್ಲಿ ಸೇವೆಯನ್ನು ತೆರೆಯಲ್ಪಡ್ತಾರೆ. ಪಾಕಿಸ್ತಾನ, ಸಿಲೋನ್ ಮತ್ತು ಆಸ್ಟ್ರೇಲಿಯಾದಂಥ ದೇಶಗಳಲ್ಲಿ ಅವ್ರ ಸಭೆಯಲ್ಲಿ ಕಟ್ಟಲ್ಪಡ್ತಾರೆ. ಮತ್ತು ಅವರು ಪ್ರಾರ್ಥನೆಗೆ ಹೆಚ್ಚಾಗಿ ಮಾತನ್ನು ಕೊಡ್ತಾರೆ ಮತ್ತು ಸತ್ಯವೇದವನ್ನು ಸಹ ಆಳವಾಗಿ ಅವರು ಧ್ಯಾನಿಸ್ತಾರೆ. ಮತ್ತು ಅಷ್ಟು ಮಾತ್ರವಲ್ಲ, ದೇವರ ನಂಬಿಕೆ ಅವರಲ್ಲಿ ಪ್ರಬಲವಾಗಿರುತ್ತೆ. ಮತ್ತು ಸೋದರ ಐಕ್ಯತೆಯನ್ನು ಅವರು ಬಲಪಡಿಸ್ತಾರೆ. ಮತ್ತು ಅವರು ಕಮ್ಯುನಿನ್ ಸೇವೆಗಳನ್ನು ನಡೆಸ್ತಾರೆ. ಮತ್ತು ಅವರು ಪ್ರತಿ ಮನುಷ್ಯನನ್ನು ಒಂದು ಪ್ರೀತಿಯಿಂದ ಕಾಣುತ್ತಾ ದೇವರ ಪ್ರೀತಿಯನ್ನು ಅವರಿಗೆ ಆಳವಾಗಿ ಅವರು ಅಧ್ಯಯನ ಮೂಲಕ ಬೋಧಿಸ್ತಾರೆ. ಅವರ ಆರಂಭಿಕ ಜೀವನ ಮತ್ತು ಅವರ ಜನನ ಕುರಿತು ನೋಡುವುದಾದರೆ, ಜೂನ್ 6, 1903 ಅಂದರೆ ಆ ದಿನ ಮೇಲೆ ಬ್ರಿಟಿಷರು ಆಳ್ಕೆ ಇರುವ ಸಂದರ್ಭದಲ್ಲಿ ಹಾಗೂ ಪಂಜಾಬ್ನಲ್ಲಿ ಅವರು ಜನಿಸ್ತಾರೆ. ಅದು ಆ ದಿನ ಬಂದಲ್ಲಿ ಪಾಕಿಸ್ತಾನಕ್ಕೆ ಸೇರಲ್ಪಟ್ಟಿರುತ್ತೆ. ಅಂದರೆ ಈ ಪಾಕಿಸ್ತಾನ ವಿಂಗಡವಾಗಿದೆ. ಅದನ್ನ ಭಾರತೀಯ ಪಾಕಿಸ್ತಾನ ವಿಲೀನ ಆದಾಗ ಅದು ಅಲ್ಲಿ ಸೇರಲ್ಪಟ್ಟಿರುತ್ತೆ. ಮತ್ತೆ ಅವರ ಕುಟುಂಬ ಆ ಸಿಖ್ ಅಂದರೆ ಆ ಒಂದು ಧರ್ಮದಲ್ಲಿ ಅವರು ನಿಷ್ಠೆ ಆಗಿರ್ತಾರೆ. ಆ ಕುಟುಂಬ ಸಿಖ್ ಧರ್ಮದಲ್ಲಿ ಭಾಳ ನಿಷ್ಠೆ ಆಗಿರುತ್ತೆ. ಮತ್ತೆ ಅವರ ಒಂದು ಶಿಕ್ಷಣ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಇಂಜಿನಿಯರಿಂಗ್ ಅಧ್ಯಯನ ಮಾಡ್ತಾರೆ. ಮತ್ತು ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಇಂಗ್ಲೆಂಡ್ ಮತ್ತು ಕೆನಡಾದಲ್ಲಿ ಅವರು ಶಿಕ್ಷಣವನ್ನು ಪಡೀತಾರೆ. ಅವರು ವಿದೇಶದಲ್ಲಿರುವಾಗ ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ಆಕರ್ಷಿತರಾಗ್ತಾರೆ. ಅವರು ಅಲ್ಲಿ ಕ್ರೈಸ್ತ ನಂಬಿಕೆಯನ್ನು ಟೀಕಿಸ್ತಾರೆ. ಅದನ್ನು ವಿದೇಶಿ ಧರ್ಮ ಎಂದು ಪರಿಗಣಿಸ್ತಾರೆ. ನೋಡಿ, ಅವರು ಕ್ರಿಸ್ತನ ಕಂಡುಕೊಳ್ಳಾರ ಹಿಂದಿನ ದಿನಮಾನದಲ್ಲಿ ಹೇಗಿದ್ದಾರೆ ಅಂದರೆ, ಅವರು ಕ್ರೈಸ್ತ ನಂಬಿಕೆಯನ್ನು ಅವರು ಟೀಕಿಸ್ತಾರೆ ಮತ್ತು ವಿದೇಶಿ ಧರ್ಮ ಎಂದು ಹೇಳಿ ಅವರು ಪರಿಗಣಿಸ್ತಿರ್ತಾರೆ. ಅವರು ಕ್ರಿಸ್ತ ನಂಬಿಕೆಗೆ ಯಾವಾಗ ಮಾನಸಾಂತರ ಹೊಂದುತ್ತಾರೆ ಅಂದರೆ, ಕೆನಡಾದಲ್ಲಿದ್ದಾಗ ಭಕ್ತ ಸಿಂಗ್ ಒಬ್ಬ ಕ್ರೈಸ್ತ ದಂಪತಿಯನ್ನು ಭೇಟಿ ಆಗ್ತಾರೆ. ಆ ಕ್ರೈಸ್ತ ದಂಪತಿಯರ ಪ್ರೀತಿ ಮತ್ತು ಆತಿಥ್ಯವು ಅವರ ಮೇಲೆ ಆಳವಾಗಿ ಪ್ರಭಾವ ಬೀರುತ್ತದೆ.
ಮತ್ತು ಅವ್ರ ಮೂಲಕವಾಗಿ ಅಲ್ಲಿರುವಂಥ ಸ್ಥಳೀಯ ಸಭೆಗೆ ಅವರು ಹಾಜರಾಗ್ತಾರೆ. ಮತ್ತು ಅಲ್ಲಿ ಹೇಳುವಂಥ ದೇವರ ವಾಕ್ಯವನ್ನು ಅವರು ಕೇಳ್ತಾರೆ. ಮತ್ತು ಆ ಒಂದು ದೇವರ ವಾಕ್ಯವನ್ನು ಅಂದರೆ ಅಲ್ಲಿ ಕೊಟ್ಟಂಥ ಬೈಬಲನ್ನು ತೆಗೆದುಕೊಂಡು ಅವರು ಓದಲಿಕ್ಕೆ ಪ್ರಾರಂಭಿಸ್ತಾರೆ. ಅವರು ವಾಕ್ಯವನ್ನು ಓದುವಾಗ ಒಂದು ವಚನ ಹೃದಯದಲ್ಲಿ ಒಂದು ಕಾರ್ಯ ಮಾಡುತ್ತೆ. ಅದು ಯಾವುದಂದರೆ ರೋಮಪುರದವರ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತ ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರೋ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈ ವಾಕ್ಯವು ಭಕ್ತ ಸಿಂಗ್ ಅವರನ್ನ ಮಾರ್ಪಡಿಸ್ತಿದೆ. ನಮಗಾಗಿ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಆತನು ಪ್ರಾಣ ಕೊಟ್ಟಿದ್ದಾನೆ. ನಮ್ಮ ಪಾಪಗೋಸ್ಕರ ಯಾರೂ ಪ್ರಾಣ ಕೊಟ್ಟಿಲ್ಲ, ಯೇಸು ಕ್ರಿಸ್ತನೇ ಪ್ರಾಣ ಕೊಟ್ಟಿದ್ದಾನೆ. ಆತನ ಪ್ರೀತಿ ದೊಡ್ಡದಂತೇಳಿ ಆ ವಾಕ್ಯದ ಮೂಲಕ ತಿಳ್ಕೊಂಡು ಅಂದಿನಿಂದ ಅವರು ಮಾನಸತೆ ಪಟ್ಟು ಅವರು ಕ್ರೈಸ್ತರಾಗಿ ರಕ್ಷಣೆ ಹೊಂದುತ್ತಾರೆ. 1929 ಅವರು ರಕ್ಷಣೆ ಮಾಡಕ್ಕೆ ಬರ್ತಾರೆ. ನೋಡಿ, ಆ ವಾಕ್ಯ ಹೇಗೆ ಅವ್ರ ಜೀವಿತದಲ್ಲಿ ಕಾರ್ಯ ಮಾಡುತ್ತೆ ಎಂಬುದು ನಾವು ಅಲ್ಲಿ ನೋಡ್ತೀವಿ. ಅಲ್ಲಿಂದ ಅವರು ಸುವಾರ್ಥ ಸೇವೆಗೆ ತಮ್ಮನ್ನು ಒಪ್ಪಿಸಲ್ಪಡ್ತಾರೆ. ಅವರ ಸೇವೆ ಮತ್ತು ಸುವಾರ್ಥ ಬೋಧನೆ ಕುರಿತು ನಾವು ನೋಡೋದಾದರೆ, ಅವರು 1933 ಅವ್ರು ಭಾರತ ದೇಶಕ್ಕೆ ಬರ್ತಾರೆ. ಅವರು ಭಾರತ ದೇಶ ಬಿಟ್ಟು ಕೆನಡಾ ಮತ್ತು ಇಂಗ್ಲೆಂಡಿಗೆ ಹೋದಾಗ ಅವರು ಕ್ರೈಸ್ತರಾಗಿರಲ್ಲ, ಆ ಕ್ರೈಸ್ತರ ವಿರೋಧಿ ಆಗಿರ್ತಾರೆ. ಅವ್ರು ತಿರುಗಿ ಕೆನಡಾದಿಂದ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಭಾರತ ದೇಶಕ್ಕೆ ಬರುವಾಗ ಒಬ್ಬ ಒಳ್ಳೆ ಕ್ರೈಸ್ತರಾಗಿ ಸುವಾರ್ಥ ಸೇವಕರಾಗಿ ಅವ್ರು ಹಿಂದಿರುಗಿ ಬರ್ತಾರೆ. ನೋಡ್ರಿ, ಎಂಥ ಆಶ್ಚರ್ಯ! ದೇವ್ರ ವಾಕ್ಯ ಯಾವ ರೀತಿ ಆ ಮನುಷ್ಯನ ಮಾರ್ಪಡಿಸುತ್ತೆ ಎಂಬುದು. ಅವರು ತಿರುಗಿ ಬಂದ ತಕ್ಷಣ ಅವರು ಇಲ್ಲಿ ಭಾರತ ದೇಶದ ಜನಗಳೊಟ್ಟಿಗೆ ಕ್ರಿಸ್ತನ ಸುವಾರ್ತೆ ಹಂಚಿಕೊಳ್ಳಲು ತೀರ್ಮಾನಿಸ್ತಾರೆ. ಮೊದಲಾಗಿ ಅವರು ತಮ್ಮ ಜನಗಳಿಗೆ ಅವ್ರ ಸುವಾರ್ತೆಯನ್ನು ಹೇಳ್ತಾರೆ ಮತ್ತು ಬೇರೆ ಜನಗಳಿಗೂ ಸಹ ಸುವಾರ್ತೆ ಸಾಲಕ್ಕೆ ಇಷ್ಟಪಡ್ತಾರೆ. ಅವರು ಹೋದ ಸ್ಥಳಗಳೆಲ್ಲ ಅಲ್ಲಿರುವಂಥ ಜನಗಳ ಭಾಷೆಯನ್ನು ಅವ್ರು ಕಲ್ತ್ಕೊಳ್ತಾರೆ. ಅದ್ರ ಮೂಲಕವೇ ಸುವಾರ್ತೆ ಸಾಲಕ್ಕೆ ಅವ್ರು ಇಷ್ಟಪಡ್ತಾರೆ. ಮತ್ತು ಭಾರತೀಯ ಒಂದು ಸಂಪ್ರದಾಯಗಳು ಹೇಗಿದ್ದಾವೋ ಅದ್ರ ಮೂಲಕವೇ ದೇವರ ಆರಾಧನೆ ಮಾಡಲಿಕ್ಕೆ ಅವ್ರ ಜನರನ್ನ ಪ್ರೇರೇಪಿಸ್ತಾರೆ. ಮತ್ತೆ ಅವ್ರ ಸೇವೆ ಒಂದು ಸುವಾರ್ಥ ಬೋಧನೆ ಮಾಡುವ ಕಾರ್ಯಗಳು ಮೊದಲಾಗಿ ಅವರು ಜನರು ಭಾಷೆಯನ್ನು ಕಲ್ತ್ಕೊಳ್ತಾರೆ, ಹೇಳ್ತಾರೆ. ಎರಡನೇದಾಗಿ ಅವರು ಸ್ಥಳೀಯ ಸಭೆಯ ಮಾದರಿ ಒತ್ತಿ ಹೇಳ್ತಾರೆ. ಅವರು ಅಂದರೆ ಸ್ಥಳೀಯಲ್ಲಿ ಅವರು ಐಕ್ಯತೆಯುಳ್ಳವರಾಗಬೇಕು, ಮತ್ತು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಪ್ರಾರ್ಥಿಸಬೇಕು, ಮತ್ತು ಆರಾಧನೆ ಮಾಡಬೇಕೆಂಬುದು ಬೋಧಿಸ್ತಾರೆ. ಮತ್ತು ಅವರು ಸ್ವಯಂ ಸಹಾಯವನ್ನು ಅವರು ಜನರಿಗೆ ಬೋಧಿಸ್ತಾರೆ. ವಿದೇಶದಿಂದ ಬರುವಂಥ ಆರ್ಥಿಕ ಸಹಾಯವನ್ನು ಅವರು ಇಷ್ಟಪಡದೆ ಸ್ವಂತ ಅಂದರೆ ಸಹಾಯಕರಾಗಿರ್ಬೇಕು, ಸ್ವಂತ ದುಡಿಮೆಯಿಂದ ನೀವು ಸೇವೆ ಮಾಡಬೇಕು ಎಂಬುದು ಅವರು ಪ್ರಚಾರ ಮಾಡ್ತಾರೆ. ಮತ್ತೆ ಅನೇಕ ಸಭೆಗಳು ಅವರು ಸ್ಥಾಪಿಸ್ತಾರೆ. ಅನೇಕ ಸಭೆಗಳು ಅವ್ರ ಮೂಲಕ ಅಭಿವೃದ್ಧಿ ಹೊಂದುತ್ತಾರೆ. ಅವ್ರ ಉದ್ದೇಶ ಎಂದರೆ ಅವರವರ ಸಭೆಗಳು ಅವರವರ ಒಂದು ಆರ್ಥಿಕ ಸಹಾಯದಿಂದ ಅವ್ರ ಸಭೆ ನಡೀಬೇಕೆಂಬುದು ಅವ್ರ ಉದ್ದೇಶವಾಗಿದೆ. ಮತ್ತು ಇದರ ಮೂರನೇ ಕಾರ್ಯ ಏನೆಂದರೆ ಅವ್ರ ಉಪದೇಶ ಮತ್ತು ಪುನರುಜ್ಜೀವನ ಹೇಗಾಯ್ತಂದ್ರೆ ಅವ್ರ ಸಂದೇಶಗಳು ಆಳವಾಗಿ ದೇವರ ವಾಕ್ಯಕ್ಕೆ ಒಳಗಾಗಿರುತ್ತೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಅವರು ಪವಿತ್ರತೆಯಲ್ಲಿ ಬಹಳ ಕೇಂದ್ರೀಕೃತವಾಗಿರ್ತಾರೆ. ಮತ್ತೆ ಅವರ ಒಂದು ಸಭೆಗಳು ಭಾಗವಹಿಸಿದ ಜನಗಳು ಪುನರ್ಜೀವನ ಹೊಂದಿಕೊಳ್ತಾರೆ. ಅನೇಕ ಜನಗಳು ಅಲ್ಲಿ ಮಾನಸಾಂತರ ಪಡುತ್ತಾರೆ. ಮತ್ತು ಅನೇಕರು ದೇವರ ನಂಬಿಕೆಯಲ್ಲಿ ಬಲವುಳ್ಳವರಾಗಿ ಮಾರ್ಪಡ್ತಾರೆ. ಅದು ಕಾರಣ ಎಂದರೆ ಅವರು ಆಳವಾಗಿ ದೇವರ ವಾಕ್ಯವನ್ನು ಬೋಧಿಸ್ತಾರೆ. ಮತ್ತು ದೇವರ ವಾಕ್ಯವನ್ನು ಅವರು ಬಹಳ ಗಂಭೀರತೆಯಿಂದ, ನಂಬಿಕೆಯಿಂದ, ಪವಿತ್ರತೆಯಿಂದ ಅವರು ಸ್ಪಷ್ಟವಾಗಿ ಸತ್ಯವಾಗಿ ಜನಗಳಿಗೆ ಅರ್ಥವಾಗೋ ರೀತಿಯಲ್ಲಿ ಅವರು ಬೋಧಿಸ್ತಿರ್ತಾರೆ. ಅದರಿಂದ ಅನೇಕ ಜನಗಳಲ್ಲಿ ಮಾನಸಾಂತರ ಪಡಲಿಕ್ಕೆ ಸಹಾಯವಾಗುತ್ತೆ. ಅವರು 1950 ಹೈದರಾಬಾದಿನಲ್ಲಿ ಅವರು ಹೆಬ್ರೋನ್ ಫೆಲೋಶಿಪ್ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪಿಸ್ತಾರೆ.
ಅಲ್ಲಿ ಅವರು ಒಂದು ಸಚಿವಾಲಯದ ಕೇಂದ್ರವನ್ನು ಸ್ಥಾಪಿಸ್ತಾರೆ. ಪ್ರಮುಖ ನಂಬಿಕೆಗಳು ಮತ್ತು ಆಚರಣೆಗಳು ಅವ್ರ ಪ್ರಮುಖ ನಂಬಿಕೆ ಏನಂದ್ರೆ, ಅವ್ರ ಆಚರಣೆ ಅಂದರೆ ಸತ್ಯವೇದವೇ ಅವ್ರ ಕೇಂದ್ರೀಕೃತವಾಗಿರುತ್ತೆ. ಅವರು ಸತ್ಯವೇದ ಮೂಲಕವಾಗಿ ದೇವರ ಆರಾಧನೆ ಮಾಡಲಿಕ್ಕೆ ಒತ್ತು ಕೊಡುತ್ತಾರೆ. ಅವ್ರು ಜನಗಳಿಗೆ ಹೇಳ್ತಾರೆ, ಆಳವಾಗಿ ದೇವರ ವಾಕ್ಯ ಧ್ಯಾನಿಸಿರಿ, ವಾಕ್ಯದಂತೆ ಜೀವಿಸಿರಿ, ಮತ್ತು ವಾಕ್ಯದ ಮೂಲಕ ನೀವು ಪ್ರಾರ್ಥನೆ ಮಾಡ್ರಿ, ಮತ್ತು ವಾಕ್ಯವನ್ನು ನಂಬ್ರಿ. ಮತ್ತು ಅಷ್ಟು ಮಾತ್ರ ಅಲ್ಲ, ಜನಗಳಿಗೆ ವಾಕ್ಯವನ್ನು ಸ್ಪಷ್ಟವಾಗಿ ತಿಳಿಸಲ್ಪಡ್ರಿ, ವಾಕ್ಯದ ಮೂಲಕವಾಗಿ ಯೇಸುವಿನ ಪ್ರೀತಿಸಿರಿ ಎಂಬುದು ಅವ್ರ ಮೂಲ ತತ್ವವಾಗಿರುತ್ತೆ. ಭಗತ್ ಸಿಂಗರ್ ಅವರು ವಾಕ್ಯದ ಮೇಲೆ ಬಹಳ ಕೇಂದ್ರೀಕೃತವಾಗಿರ್ತಾರೆ. ಅದಕ್ಕೆ ನಾವು ಯೋಸೋವ 1:1-9 ನಮ್ಮ ನಿರ್ದೇಶಕರು ಅದು ಕೊಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿ ಯೋಸೋನಿಗೆ ದೇವರು ಅದೇ ಹೇಳ್ತಾನೆ, ವಾಕ್ಯದಲ್ಲಿ ನೀನು ಶರಣಾಗಿರು, ವಾಕ್ಯದಂತೆ ನಡಿ, ಆಗ ನಿನ್ನ ಜೊತೆಗೆ ನಾನು ಜಯ ಕೊಡ್ತೇನೆ ಅಂತೇಳಿ. ಅದೇ ರೀತಿ ಭಗತ್ ಸಿಂಗರ್ ಅವರು ವಾಕ್ಯದಲ್ಲಿ ಬಹಳ ನಂಬಿಕೊಳ್ಳುವರಾಗಿರುತ್ತೆ. ಅದನ್ನೇ ಜನಗಳಿಗೆ ಅವರು ಬೋಧಿಸ್ತಾರೆ, ವಾಕ್ಯವನ್ನು ನಂಬ್ರಿ, ವಾಕ್ಯದಂತೆ ಜೀವಿಸಿರಿ, ವಾಕ್ಯದ ಮೂಲಕ ಪ್ರಾರ್ಥನೆ ಮಾಡ್ರಿ, ವಾಕ್ಯದಿಂದ ನೀವು ದೇವರ ಆರಾಧನೆ ಮಾಡ್ರಿ, ವಾಕ್ಯದ ಮೂಲಕ ದೇವರು ಪ್ರೀತಿಸ್ರಿ ಅಂತೇಳಿ ಅವರು ಒತ್ತಿ ಹೇಳ್ತಿರ್ತಾರೆ. ಅವರ ಒಂದು ಸಭೆಯ ಪ್ರಭಾವ ಹೇಗಿರ್ತದೆ ಕರ್ತಂಬಿತ್ತುವರೆ, ಸುಮಾರು 10,000ಕ್ಕೂ ಹೆಚ್ಚು ಸಭೆಗಳನ್ನು ಅವರು ಸ್ಥಾಪಿಸ್ತಾರೆ. ಅವ್ರ ಸಭೆಯ ಮೂಲಕವಾಗಿ ಇತರ ಸಭೆಗಳು ಸಹ ಒಂದು ಭಕ್ತಿಯಲ್ಲಿ ವೃದ್ಧಿ ಹೊಂದುತ್ತವೆ. ಮತ್ತೆ ಅವ್ರ ಮೂಲಕ ಅನೇಕ ಭಾರತ ಕ್ರೈಸ್ತರು ನಂಬಿಕೆಯಿಂದ ಧೈರ್ಯದಿಂದ ಜೀವಿಸ್ತಾರೆ. ಅವರ ಒಂದು ಸುವಾರ್ತೆ ಸೇವೆ ನಮ್ಮ ಭಾರತ ದೇಶ ಮಾತ್ರ ಅಲ್ಲ, ಶ್ರೀಲಂಕಾ, ಮಧ್ಯಪ್ರಾಚ್ಯ ಮತ್ತು ಪಾಶ್ಚಿಮಾತ್ಯ ದೇಶಗಳಂತ ರಾಷ್ಟ್ರಗಳು ತಲುಪ್ತದೆ. ಅವರು ಒಬ್ಬ ಒಂದು ಆತ್ಮಿಕ ವ್ಯಕ್ತಿಯ ಬಗ್ಗೆ ಅವರು ಆಳವಾಗಿ ನಂಬಿಕೆ ಇಟ್ಟಿರ್ತಾರೆ. ಅವ್ರು ಯಾರಂದ್ರೆ ಜಾರ್ಜ್ ಮುಲ್ಲರ್. ಅವರ ಒಂದು ಪ್ರಾರ್ಥನೆ, ಅವರೊಂದು ನಂಬಿಕೆ, ಅವರೊಂದು ಮಾರ್ಗದರ್ಶನ ಅವ್ರಿಗೆ ಬಹಳ ಅವರು ಅದಕ್ಕೆ ಪ್ರಮುಖತರಾಗಿರ್ತಾರೆ. ಮತ್ತೆ ಅವರ ವ್ಯಕ್ತಿಗತ ಲಕ್ಷ್ಯಗಳು ಹೇಗಿರ್ತವೆ ಅಂದ್ರೆ, ಅವರು ಸಾಳ ವ್ಯಕ್ತಿ ಆಗಿರುತ್ತಾರೆ. ಅವರು ಅಷ್ಟು ಹೆಸರುವಾಸಿ ಆದ್ರೂ ಸಹ ಅವರು ಸಾಮಾನ್ಯ ಜನರು ಸಾಮಾನ್ಯವಾಗಿ ಜೀವಿಸ್ತಾರೆ. ಅವರು ನಾಯಕತ್ವಕ್ಕಿಂತ ಸೇವೆ ಭಾವನೆಗಳು ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಕೊಡಲಿಕ್ಕೆ ಅವ್ರು ಯಾವಾಗಲೂ ಸಿದ್ಧರಿರ್ತಾರೆ. ಅವರು ಕೊನೆಯದಾಗಿ ಅವ್ರ ಸಾವು ಯಾವಾಗ ಅಂದ್ರೆ ಸೆಪ್ಟೆಂಬರ್ 17, 2000 ಇಸ್ವಿಯಲ್ಲಿ, ಅಂದ್ರೆ 97ನೇ ವಯಸ್ಸಿನಲ್ಲಿ ಅವರು ಹೈದರಾಬಾದ್ನಲ್ಲಿ ನಿಧನ ಆಗ್ತಾರೆ. ಅಲ್ಲಿ ಅವರು ಪ್ರಧಾನ ಕಚೇರಿ ಆಫೀಸ್ ಇರುತ್ತೆ. ಅಲ್ಲಿ ಈಗಲೂ ಸಹ ಅವ್ರ ಬಗ್ಗೆ ಅಲ್ಲಿ ನಮ್ಗೆ ಆಳವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅವ್ರ ಬಗ್ಗೆ ನಮ್ಮ ಜೀವನಕ್ಕೆ ನಾವು ಏನು ಅಳವಡಿಸ್ಕೊಳ್ಬೇಕಂದ್ರೆ, ಕರ್ತನ ಪಿತೃವರೇ ಅವರು ಆಳವಾಗಿ ದೇವರ ವಾಕ್ಯ ನಂಬ್ತಾರೆ. ಮತ್ತೆ ಅಷ್ಟು ಮಾತ್ರ ಅಲ್ಲ, ಅವರು ಪ್ರಾರ್ಥನೆ ವೀರರಾಗಿರ್ತಾರೆ. ಮತ್ತೆ ಅವ್ರ ಪವಿತ್ರತೆಗೆ ಒತ್ತನ್ನು ಕೊಡ್ತಾರೆ. ಅದು ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾಗಿರುತ್ತೆ. ಅವರು ದೇವರೇ ಅವ್ರಿಗೆ ಐಶ್ವರ್ಯ ಆಗಿರ್ತಾನೆ. ಎಲ್ಲರಿಗೂ ದೇವ್ರ ಮೇಲೆ ಭಾರ ಹಾಕಿ ಮುಂದೆ ಹೋಗ್ತಿರ್ತಾರೆ. ಫಿಲಿಪ್ಪಿ 4:19 ಹೇಳಿದಾಗೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಈ ವಾಕ್ಯವನ್ನು ಬಹಳವಾಗಿ ಅವರು ನಂಬಿರುತ್ತಾರೆ. ಅದೇ ರೀತಿಯಾಗಿ ಮತ್ತೆ ನಾವು ಇದರಲ್ಲಿ ತಿಳ್ಕೊಳ್ಳೋ ವಿಷಯ ಏನೆಂದರೆ, ನಾವು ಯಾವಾಗಲೂ ದೇವರ ಒಂದು ನಂಬಿಕೆಯಲ್ಲಿ, ದೇವರ ಪ್ರಾರ್ಥನೆಯಲ್ಲಿ ನಾವು ಜನಗಳನ್ನ ಬಲಪಡಿಸ್ಬೇಕು ಎಂಬುದನ್ನು ನಾವು ತಿಳ್ಕೊಳ್ತೀವಿ. ಅವರು ಬಲ ಇಲ್ಲದ ವ್ಯಕ್ತಿಗಳ ಮೂಲಕವಾಗಿ ಸಂಧಿಸಿ ಅವ್ರನ್ನ ಬಲಪಡಿಸುವಂತ ವ್ಯಕ್ತಿ ಆಗಿರುತ್ತಾರೆ. ಅದೇ ರೀತಿ ನಾವು ಸಹ ಸೇವೆಯಲ್ಲಿ ಅನೇಕರು ಸಂಧಿಸ್ತೀವಿ. ಎಷ್ಟು ಜನ ಕಷ್ಟದಲ್ಲಿರ್ತಾರೆ, ಸಮಸ್ಯೆಲಿರ್ತಾರೆ, ಚಿಂತೆ ದುಃಖಲಿರ್ತಾರೆ ಅಂತ ಸಂಧಿಸುವಾಗ ದೇವ್ರ ವಾಕ್ಯ ಮೂಲಕ ಅವ್ರನ್ನ ನಾವು ಸಂತೈಸಬೇಕು. ದೇವ್ರ ವಾಕ್ಯ ಮೂಲಕ ಬಲಪಡಿಸುವಾಗ ಅವ್ರು ಬಲವೊಂದಲಿಕ್ಕೆ ಸಾಧ್ಯವಾಗುತ್ತೆ. 1 ಕೊರಿಂಥ 9:22 ಹೇಳಿದಾಗೆ, ಬಲ ಇಲ್ಲದವರನ್ನು ಸಂಪಾದಿಸುವುದಕ್ಕೆ ಅವರಿಗೆ ಬಲವಿಲ್ಲವನಾದೆನು, ಯಾವ ವಿಧದಲ್ಲಿ ಆದರೂ ಕೆಲವರನ್ನು ರಕ್ಷಿಸಬೇಕೆಂದು ಯಾರಿಗೆ ಎಂಥವನಾಗಬೇಕು ಅಂಥವನಾಗಿದ್ದೀನಿ ಅಂತ ಪೌಲ್ ಹೇಳಿದಾಗೆ, ನಾವು ಸಹ ಅಂಥವ್ರು ಸಂಧಿಸಿ ಅವ್ರನ್ನ ಬಲಪಡಿಸಬೇಕು ದೇವರ ವಾಕ್ಯ. ಮತ್ತು ದೇವರ ಪ್ರೀತಿಯನ್ನು,
ದೇವರ ನಂಬಿಕೆಯನ್ನು ಮತ್ತು ದೇವರ ಇರುವಂಥ ಐಕ್ಯತೆಯನ್ನು ಅವರಿಗೆ ಪ್ರೋತ್ಸಾಹಪಡಬೇಕು. ಅದು ಅವರ ಒಂದು ಸೇವೆ ನೋಡ್ತೀವಿ. ಆ ಒಂದು ಜೀವಿತವನ್ನು ಅಳವಡಿಸ್ಕೊಳ್ಬೇಕೆಂಬುದು ವಾಕ್ಯ ಮುಗಿ ತಿಳ್ಕೊಂತೀವಿ. ಅದು ಕೊನೆಯ ಒಂದು ವಾಕ್ಯಗಳನ್ನು ಎಫೆಸ 4:3 ಹೇಳಿದ ಹಾಗೆ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಆಸಕ್ತರಾಗಿರಿ. ಅದರಿಂದ ಕರ್ತನ ಬಿತ್ತುವರೆ ನಾವು ಒಬ್ಬರೊಬ್ಬರು ಪ್ರೀತಿಯಿಂದ ಸಮಾಧಾನದಿಂದ ಒಬ್ಬರೊಬ್ಬರು ನಾವು ಕ್ರಿಸ್ತ ಸುವಾರ್ತೆ ಸಾರುತ್ತಾ ಪರಿಶುದ್ಧರಾಗಿ ಲೋಕದಲ್ಲಿ ಜೀವಿಸಬೇಕೆಂಬುದೇ ದೇವರು ಬಯಸ್ತಾನೆ. ಅದರಂತೆ ನಾವು ಜೀವಿಸೋಣ, ಇತರ ಅಂತ ಅದರಂತೆ ನಡೆಸೋಣ. ದೇವರ ಮೊದಲ ಅದ್ಭುತವನ್ನು ಮಾಡಲಿಕ್ಕೆ ಸಕ್ತನಾಗಿರ್ತಾನೆ. ನಾವು ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೆ, ನಿನ್ನ ಹೆಸರನ್ನು ನಿಷ್ಠೆಯಿಂದ ಘೋಷಿಸಿದ ಮತ್ತು ನಿನ್ನ ಸುವಾರ್ಥ ಸೇವೆಯಲ್ಲಿ ಜೀವಿಸಿದ ಭಕ್ತ ಸಿಂಗ್ ಅವರ ಜೀವನ ಮತ್ತು ಸೇವೆಗಾಗಿ ನಾವು ನಿಮಗೆ ವಂದನೆ ಹೇಳುತ್ತೇವೆ. ಅವರು ಮಾಡಿದಂತೆ ನಿನ್ನನ್ನು ನಂಬಲು, ನಿನ್ನ ನಿಮ್ಮೊಂದಿನನ್ನು ಅವಲಂಬಿಸಲು ಮತ್ತು ಪ್ರಾರ್ಥನೆ ಮತ್ತು ಪವಿತ್ರತೆಯ ಜೀವನವನ್ನು ನಡೆಸಲು ನಮಗೆ ಕಲಿಸಿಕೊಡು. ನಿನ್ನ ಪ್ರೀತಿಯನ್ನು ಹಂಚಿಕೊಳ್ಳುವ ಮತ್ತು ನಿನ್ನ ಸತ್ಯತೆಯನ್ನು ಗೌರವಿಸುವ ನಂಬಿಕೆ ಸಮುದಾಯಗಳನ್ನು ನಿರ್ಮಿಸಲು ನಮಗೆ ಸಹಾಯ ಮಾಡು. ಕರ್ತನೆ, ಇಲ್ಲಿ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರನ್ನ ನೀನು ಈ ರೀತಿಯಾಗಿ ಆಶೀರ್ವಾದ ಮಾಡು. ಯಾರು ಯಾವ ಕಷ್ಟದಲ್ಲಿದ್ದಾರೋ, ಸಮಸ್ಯೆಯಲ್ಲಿದ್ದಾರೋ, ಚಿಂತೆ ದುಃಖದಲ್ಲಿದ್ದಾರೋ, ಶರೀರದ ಅನಾರೋಗ್ಯದಲ್ಲಿದ್ದಾರೋ, ಎಲ್ಲ ಬಲಂತ ದೇವರಾಗಿದ್ದು ಯೇಸುವಿನ ನಾಮದಲ್ಲಿ ಎಲ್ಲವನ್ನೂ ಪರಿಹಾರ ಮಾಡು. ನಮ್ಮ ಸಂಸ್ಥೆಯನ್ನು ಆಶೀರ್ವಾದ ಮಾಡು, ಸಂಸ್ಥೆ ಮುಖ್ಯಸ್ಥರನ್ನ ಆಶೀರ್ವಾದ ಮಾಡು. ದೇವರಂತೆ ಎಲ್ಲ ಸೇವೆಗಳನ್ನು ಆಶೀರ್ವಾದ ಮಾಡು. ನಮ್ಮ ಕಲಸಪ ಸಂಸ್ಥೆ ಮಾತ್ರ ಅಲ್ಲ ದೇವರೇ, ದೇಶದಲ್ಲಿ ಸೇರುವಂಥ ಎಲ್ಲ ಸೇವಕರನ್ನು, ಎಲ್ಲ ಸಂಸ್ಥೆಗಳನ್ನು ನೀನು ಆಶೀರ್ವಾದ ಮಾಡು. ಎಲ್ಲರಿಗೂ ಬೇಕಾದ ಎಲ್ಲ ಸಹಾಯಗಳು ಮಾಡು. ಇವುಗಳ ಸಹಾಯ ಮಾಡೋ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ಕರ್ತನೆ, ಈ ದಿನವೆಲ್ಲ ಜೊತೆಗಿದ್ದು ನಿನ್ನ ಆತ್ಮೂಲಕ ನಮ್ಮೆಲ್ಲರನ್ನು ನಡೆಸಿ. ನಾವು ಪ್ರಾರ್ಥನೆ ಕೇಳೋದಕ್ಕೆ ಸ್ತೋತ್ರ. ನೀವು ಮಾಡುವ ಎಲ್ಲ ಅದ್ಭುತಗಳಿಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಟ್ಟು ತಂದೆ. ಆಮೆನ್.